ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನೋಡೋದಾದರೆ, ಈ ABCIDನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದರ ಕಂಪ್ಲೀಟ್ ವಿಡಿಯೋ ಇದಾಗಿರುವಂಥದ್ದು. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಮೊದಲನೇದಾಗಿ ಈ ABCID ಅಂದರೆ ಏನಪ್ಪ ಅಂತ ನೋಡೋದಾದರೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ID. ಈ ದಿನ ನಮ್ಮ ತುಮಕೂರು ಯೂನಿವರ್ಸಿಟಿಯಿಂದ ಒಂದು ಸರ್ಕ್ಯುಲರ್ ಬಂದಿದೆ. ಅದೇನಪ್ಪ ಅಂತ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ABCIDನ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಕ್ರಿಯೇಟ್ ಮಾಡ್ಕೊಬೇಕು ಅಂತ ನೋಡೋದಾದರೆ, USMSನ ಮುಖಾಂತರ ಯಾರೆಲ್ಲ ಅಡ್ಮಿಷನ್ ಆಗಿರ್ತೀರಾ, ಅಂದರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳು ಅಂತ ಹೇಳಿದ್ದಾರೆ. ಅಂದರೆ UG ಮತ್ತು PG ಸ್ಟೂಡೆಂಟ್ಗಳು, ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಈ ಎಲ್ಲ ಸ್ಟೂಡೆಂಟ್ಸು ಈ ABCIDನ ಕ್ರಿಯೇಟ್ ಮಾಡ್ಕೊಬೇಕು. ಇದರಿಂದ ಏನಾಗುತ್ತೆ ಅಂತ ನೋಡೋದಾದರೆ, ಅಂದರೆ ನಮಗೆ USMSನಲ್ಲಿ ಏನು ರಿಸಲ್ಟ್ ಬರ್ತಿತ್ತಲ್ಲ, ಆ ಡೀಟೇಲ್ಸ್ನ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂದರೆ NAD ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಈ ABCID ತುಂಬಾ ಅತ್ಯಗತ್ಯ ಅಂತ ಹೇಳಿದ್ದಾರೆ. ಮತ್ತು USMSನಲ್ಲಿ ನಮ್ಮ ರಿಸಲ್ಟ್ ಪ್ರಕ್ರಿಯೆನ ABCIDಗೆ ಲಿಂಕ್ ಮಾಡ್ತಾರಂತೆ. ಅಂದರೆ ಇದರ ಬಗ್ಗೆ ಗಮನವಹಿಸಲು ಯೂನಿವರ್ಸಿಟಿಯ ವಿಭಾಗದ ಮುಖ್ಯಸ್ಥರು ಮತ್ತು ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ, ಅಂದರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಐಡಿನ ಕ್ರಿಯೇಟ್ ಮಾಡುವಂತೆ ಗಮನವಹಿಸಿ ಅಂತ ಹೇಳಿದ್ದಾರೆ. ಅಂದರೆ ಸಪೋಸ್ ಏನಾದ್ರು ಕ್ರಿಯೇಟ್ ಮಾಡ್ದಲೇ ಇದ್ದಾಗ ಅಂದರೆ ಏನೆಲ್ಲ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಂದರೆ, ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಮತ್ತು ಅವುಗಳ NAD ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವಲ್ಲಿ ಏನಾದರೂ ಸಮಸ್ಯೆ ಆದರೆ ವಿದ್ಯಾರ್ಥಿಗಳು ಹಾಗೂ ಸಂಬಂಧಪಟ್ಟ ಕಾಲೇಜಿನವರೇ ಹೊಣೆಗಾರರಾಗಿರ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ABCIDನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಸಹ ಇಲ್ಲಿ ಸಂಕ್ಷಿಪ್ತವಾಗಿ ನೀಡಿದ್ದಾರೆ. ಅದನ್ನು ನಾನು ನನ್ನ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತೋರಿಸ್ತೀನಿ. ಮತ್ತು ಯಾವ ಥರ ಎಲ್ಲ ಇದು ಮಾಡ್ಕೊಬೇಕು, ಮತ್ತು ನಮ್ಮ ಐಡಿನ ಕ್ರಿಯೇಟ್ ಮಾಡೋದಕ್ಕೆ ಯಾವಾಗಪ್ಪ ಲಾಸ್ಟ್ ಡೇಟ್ ಅಂತ ನೋಡೋದಾದರೆ 17/7/2024, ಅಂದರೆ ಇದೇ ತಿಂಗಳ 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುವಂಥದ್ದು. ಈ ABCIDನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಲೋ ಗೈಸ್, ಮೊದಲು ನಿಮ್ಮ ಬ್ರೌಸರ್ಗೆ ಬಂದು ಇಲ್ಲಿ DigiLocker ಅಂತ ಸರ್ಚ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ ಹೆಂಗೆ ಕಾಣ್ತಿದೆಯಲ್ಲ, ಫಸ್ಟ್ ಅದನ್ನ ಕ್ಲಿಕ್ ಮಾಡ್ಕೊಬೇಕು. ಅಂದರೆ ಈ ವೆಬ್ಸೈಟ್ನ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲೇ ನಾನು ಮೆನ್ಷನ್ ಮಾಡಿರ್ತೀನಿ. ಬೇಕಾದ್ರೆ ಅಲ್ಲೂ ಬೇಕಾದ್ರೆ ನೀವು ಜಾಯಿನ್ ಆಗ್ಬೋದು. ಜಸ್ಟ್ ನೀವೇನೋ DigiLocker ಅಂತ ಸರ್ಚ್ ಮಾಡಿದ್ರು ಸಹ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೇನಲ್ಲ, ಅಲ್ಲಿ ಬಂದು ನೀವು ಲಾಗಿನ್ ಆಗಿ. ಅಂದರೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ವೆಬ್ಸೈಟ್ನ ಹೋಮ್ ಪೇಜು ಈ ಥರ ಕಾಣಿಸುತ್ತೆ. ಇಲ್ಲಿ ಒಂದು ನಿಮಗೆ ಎರಡು ಕಾಣಿಸ್ತಿದೆಯಲ್ಲ, ಸೈನ್ ಇನ್ ಆ್ಯಂಡ್ ಸೈನ್ ಅಪ್. ಅಂದರೆ ಸೈನ್ ಇನ್ ಅಂತ ಅಂದರೆ ನಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ನಾವು ಸೈನ್ ಇನ್ ಆಗ್ಬೋದು. ಸೈನ್ ಅಪ್ ಅಂತ ಅಂದರೆ ನಮ್ಮ ಹತ್ರ ಅಕೌಂಟ್ ಇಲ್ಲ, ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಈ ಥರ ಬರ್ತಿಲ್ಲ ಅಂತ ಅಂದರೆ ಜಸ್ಟ್ ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ನೀವು ಆನ್ ಮಾಡಿಕೊಂಡ್ರೆ ಲ್ಯಾಪ್ಟಾಪಲ್ಲಿ ಯಾವ ಥರ ಕಾಣಿಸುತ್ತೋ ನಿಮಗೂ ಅದೇ ಥರ ಕಾಣಿಸುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಅಲ್ಲಿ ನೋಡಿ ಕೇಳ್ತಿದೆ ಕ್ರಿಯೇಟಿಂಗ್ ಅಕೌಂಟ್ ಆ್ಯಸ್ ಫಾಸ್ಟ್ಲಿ ಆ್ಯಂಡ್ ಈಸಿ. ಅಂದರೆ ಮೊದಲನೇದಾಗಿ ನಿಮ್ಮ ಅಂದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಇಲ್ಲೇನೇನು ಕೇಳ್ತಿದೆ ಅಂತ ಅಂದರೆ ಫುಲ್ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ಮೊಬೈಲ್ ನಂಬರು, ಇಮೇಲ್ ID ಮತ್ತು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನು ಸಹ ಕೇಳ್ತಾ ಇದೆ. ಮೊದಲನೇದಾಗಿ ನಿಮ್ಮ ನೇಮ್ ಎಂಟರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಾದ್ಮೇಲೆ ನಿಮ್ಮ ಜೆಂಡರ್ನ ಎಂಟರ್ ಮಾಡಿಕೊಂಡು, ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು, ನಿಮ್ಮ ಮೇಲ್ ID-ನ ಎಂಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಸೆಕ್ಯೂರಿಟಿ ಪಿನ್ನು ನಿಮಗೆ ಇದು ಕಾಣಿಸೋದಿಲ್ಲ, ಜಸ್ಟ್ ನಾನಿಲ್ಲಿ ಆ್ಯಡ್ ಆನ್ ಮಾಡ್ತೀನಿ. ನಿಮಗೆ ಸೆಕ್ಯೂರಿಟಿ ಪಿನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ, ಅದು 6 ಡಿಜಿಟ್ ಇರಬೇಕು. ಸೊ ನೆಕ್ಸ್ಟು ಜಸ್ಟ್ ಸಬ್ಮಿಟ್ ಮೇಲೆ ಆ್ಯಡ್ ಆನ್ ಮಾಡಿ. ಸಬ್ಮಿಟ್ ಮೇಲೆ ಆ್ಯಡ್ ಆನ್ ಮಾಡಾದಮೇಲೆ ನಿಮಗೆ ನೀವು ಯಾವ ನಂಬರ್ನ ಎಂಟರ್ ಮಾಡಿರ್ತೀರಲ್ಲ ಆ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ನೀವು ಇಲ್ಲಿ ನೀಟಾಗಿ ಎಂಟರ್ ಮಾಡಬೇಕು. ಸೊ ಅದು ಎಂಟರ್ ಮಾಡಾದಮೇಲೆ ಜಸ್ಟ್ ಸಬ್ಮಿಟ್. ನೀವು ಸಬ್ಮಿಟ್ನ ಕೊಟ್ಟು ಆದಮೇಲೆ ವೆರಿಫೈ ಆಧಾರ್ ಅಂತ ಬರುತ್ತೆ. ವೆರಿಫೈ ಆಧಾರ್ಗೆ ನಿಮ್ಮದು ಏನು ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ. ಅದು ತಪ್ಪಿಲ್ದಂಗೆ ನೀಟಾಗಿ ಎಂಟರ್ ಮಾಡಿ.
ಸೊ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ವೆರಿಫೈ ಆಧಾರ್ OTP ಅಂತ ಬರುತ್ತೆ. ಅಂದರೆ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದರ OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಸೊ ನೀವು OTP ಹಾಕಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ನ ಕೊಟ್ಟಾದಮೇಲೆ ಅಕೌಂಟ್ ಎಕ್ಸಿಸ್ಟ್ ಅಥವಾ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೆ, ಇಲ್ಲ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಿದೆ. ಜಸ್ಟ್ ನೀವು ಅಂದರೆ ಸೈನ್ ಇನ್ ಅಂತ ಬರುತ್ತೆ, ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ಜಸ್ಟ್ ಸೈನ್ ಇನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವುದೇ ಚೂಸ್ ಮಾಡ್ಕೊಬೇಕು ಅಂತ ಅಂದರೆ ಮೊಬೈಲ್ ನಂಬರು ತೊಗೊಬೇಡಿ, ಯೂಸರ್ ನೇಮು ತೊಗೊಬೇಡಿ. ಜಸ್ಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಅಂದರೆ ಆಧಾರಿಂದನೇ ಬರುತ್ತಲ್ವಾ, ಆಧಾರ್ ನಂಬರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಧಾರ್ ನಂಬರ್ನ ನೀವು ಎಂಟರ್ ಮಾಡಬೇಕು. ಓಕೆನಾ? ನೀಟಾಗಿ ಆಧಾರ್ ನಂಬರ್ ಎಂಟರ್ ಮಾಡಿ. ಇಷ್ಟು ಎಂಟರ್ ಮಾಡಾದ್ಮೇಲೆ ಜಸ್ಟ್ ನೆಕ್ಸ್ಟ್ ಕೊಡಿ. ಮತ್ತೆ ನೀವು ಎಂಟರ್ ಮಾಡಾದ್ಮೇಲೆ ವೆರಿಫೈ ಆಧಾರ್ OTP ಅಂತ ಇರುತ್ತಲ್ಲ, ಅದೇ ಸೇಮ್ ನಿಮ್ಮ ಆಧಾರ್ ಏನು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಜಸ್ಟ್ ಎಂಟರ್ ಮಾಡಿ. ನೆಕ್ಸ್ಟು OTP ಎಂಟರ್ ಮಾಡಾದ್ಮೇಲೆ ನಿಮಗೊಂದು ಕ್ಯಾಪ್ಚಾ ಕೋಡ್ ಬರುತ್ತೆ, ಅದನ್ನು ನೀಟಾಗಿ ಎಂಟರ್ ಮಾಡಬೇಕು. ಸ್ವಲ್ಪ ಬ್ಲರ್ ಆಗಿರುತ್ತೆ, ನೀಟಾಗಿ ನೋಡಿ ಎಂಟರ್ ಮಾಡಿ. ನೆಕ್ಸ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಸೆಕ್ಯೂರಿಟಿ ಪಿನ್ನ ಕೊಟ್ಟಿದ್ರಿ, ಆ ಪಿನ್ನ ಇಲ್ಲಿ ಜಸ್ಟ್ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಬರುತ್ತೆ, ಅಂದರೆ ಇಲ್ಲಿ ಯುನಿಕ್ ಎಲ್ಲ ಥರನೂ ಡಾಕ್ಯುಮೆಂಟ್ ಬರುತ್ತೆ. ಜಸ್ಟ್ ಇಲ್ಲಿ ಆ್ಯಡ್ ಮೊಬೈಲ್ ನಂಬರ್ ಯುವರ್ ಅಸೋಸಿಯೇಟ್ ವಿತ್ ಯುವರ್ ಡಿಜಿಲಾಕರ್ ಅಕೌಂಟ್ ಅಂತ ಇದೆ. ಜಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಜಸ್ಟ್ ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಜಸ್ಟ್ ಎಂಟರ್ ಮಾಡಿ. ಇಷ್ಟಾದಮೇಲೆ ಜಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ದು ಆಲ್ರೆಡಿ ಎಲ್ಲ ಥರನೂ ವೆರಿಫಿಕೇಷನ್ ಮುಗೀತು ಮತ್ತು ಸೈನ್ ಇನ್ನು ಮುಗೀತು. ಈಗ ನೀವು ಯಾವ ID ತೊಗೊಬೇಕು ಹೇಳಿ? ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂದರೆ ABC IDನ ತೊಗೊಬೇಕು. ಇಲ್ಲಿ ಏನು 3 ಡಾಟ್ ಕಾಣ್ತಾ ಇದೆಯಲ್ಲ, ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಆದಮೇಲೆ ಓಮ್ ಬರುತ್ತೆ, ಇಶ್ಯೂ ಡಾಕ್ಯುಮೆಂಟ್ಸ್ ಬರುತ್ತೆ, ಸರ್ಚ್ ಡಾಕ್ಯುಮೆಂಟ್ ಬರುತ್ತೆ, ಡ್ರೈವ್ ಬರುತ್ತೆ, ಡಿಜಿಲಾಕರ್ ಸರ್ವಿಸಸ್ ಅಬೌಟ್ ಡಿಜಿಲಾಕರ್ನಲ್ಲಿ ನೀವು ಜಸ್ಟ್ ಸರ್ಚ್ ಡಾಕ್ಯುಮೆಂಟ ಸರ್ಚ್ ಮಾಡಿ. ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಲೋಡ್ ಆದಾದಮೇಲೆ ನಿಮಗೆ ಸ್ಟೇಟ್ ಗೌರ್ನಮೆಂಟ್ ಯಾವುದು ಬೇಡ, ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಅಂತ ಏನು ಸೆಕೆಂಡ್ ಪಾಯಿಂಟ್ ಇಲ್ಲಿ ಸಿಗ್ತಾ ಇದೆಯಲ್ಲ, ಇದನ್ನು ನೀವು ಜಸ್ಟ್ ಇಲ್ಲಿ ನೀವು ಯಾವ್ದು ಹುಡುಕಬೇಕು ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಜಸ್ಟ್ ಇಲ್ಲಿ ವ್ಯೂ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಆಲ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಡಾಕ್ಯುಮೆಂಟ್ ಅಂತ ಇರುತ್ತಲ್ಲ, ಅಲ್ಲಿ ನೀವೇನು ಮಾಡಬೇಕು ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್
ಕ್ರೆಡಿಟ್ಸ್ ಅಂತ ಚೆಕ್ ಮಾಡಬೇಕು. ಕ್ರೆಡಿಟ್ಸ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಇಲ್ಲಿ ವ್ಯೂ ಆಗುತ್ತೆ. ಅಂದರೆ ಇಲ್ಲಿ ಅಕಾಡೆಮಿಕ್, ಬ್ಯಾಂಕ್ ಆಫ್ ಕ್ರೆಡಿಟ್ಸು ಎಲ್ಲ ಥರನೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಬಟ್ ನೀವು ಇಲ್ಲೇನು ಮಾಡಬೇಕು ಅಂತ ಅಂದರೆ ಜಸ್ಟ್ ಇಲ್ಲಿ ಫಸ್ಟ್ ಒಂದು ಇದೆಯಲ್ಲ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸು, ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರುತ್ತೆ AP ಅಂದರೆ APAR ABC ID ಕಾರ್ಡ್ ಅಂತ ಬರುತ್ತೆ. ಜಸ್ಟ್ ಇದನ್ನ ಡೌನ್ಲೋಡ್ ಅಂದರೆ ಜಸ್ಟ್ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಸಿಗುತ್ತೆ. ಏನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅಂದರೆ ನಿಮ್ಮ ನೇಮು ಅದೇ ತೊಗೊಂಡಿರುತ್ತೆ ಆ್ಯಸ್ ಪರ್ ಆಧಾರು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ತೊಗೊಂಡಿರುತ್ತೆ, ಜೆಂಡರ್ ತಗೊಂಡಿರುತ್ತೆ. ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ನೋಡೋದಾದರೆ ಇಲ್ಲಿ ಏನಂತ ಕೇಳಿದೆ, ರೋಲ್ ನಂಬರ್, ರಿಜಿಸ್ಟರ್ ನಂಬರ್, ಎನ್ರೋಲ್ ನಂಬರ್, ನ್ಯೂ ಅಡ್ಮಿಷನ್, ನಾನ್. ಇಲ್ಲಿ ನೀವು ರಿಜಿಸ್ಟರ್ ನಂಬರ್ನ ತೊಗೊಳ್ಳಿ. ಓಕೆನಾ? ರಿಜಿಸ್ಟರ್ ನಂಬರ್ ತೊಗೊಂಡಾದ್ಮೇಲೆ ಇಲ್ಲಿ ಅಂದರೆ ಐಡೆಂಟಿಟಿ ವ್ಯಾಲ್ಯೂ ನಿಮ್ಮ ರಿಜಿಸ್ಟರ್ ನಂಬರ್ ಇದೆಯಲ್ಲ USCMSದು ಅದನ್ನೇ ಎಂಟರ್ ಮಾಡಿ. ಸೊ ಜಸ್ಟ್ ಎಂಟರ್ ಮಾಡಿದ್ಮೇಲೆ ಅಡ್ಮಿಷನ್ ಇಯರ್ ಅಂತ ತಗೊಳುತ್ತೆ. ಸೊ ಅಡ್ಮಿಷನ್ ಯಾವಾಗ 2021 ಆಗಿದ್ರಲ್ವಾ, ಜಸ್ಟ್ ಅಡ್ಮಿಷನ್ನ ತೊಗೊಳ್ಳಿ, ಓಕೆ ಮಾಡ್ಕೊಳ್ಳಿ. ಸೊ ತೊಗೊಂಡಾದ್ಮೇಲೆ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ, ಇನ್ಸ್ಟಿಟ್ಯೂಷನ್ ನೇಮು. ಇಲ್ಲಿ ಯಾವ್ದು ತೊಗೊಬೇಕು ಅಂತ ಅಂದರೆ ನಮ್ಮ ತುಮಕೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಯಾರೆಲ್ಲ ಇರ್ತೀರಾ, ನಿಮ್ಮದು ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಯೂನಿವರ್ಸಿಟಿ ಆಗಿದ್ದರೆ ಬೇರೆ ಯೂನಿವರ್ಸಿಟಿನ ಚೂಸ್ ಮಾಡ್ಕೊಬೋದು. ನಮ್ಮದು ತುಮಕೂರು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆ ಕೊಟ್ಟು ಜಸ್ಟ್ ಗೆಟ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಿದೆಯಲ್ಲ, ಜಸ್ಟ್ ಇಲ್ಲಿ ಬರುತ್ತೆ. ಅಂದರೆ ಎಲ್ಲ ಥರನೂ ಓಪನ್ ಆಗುತ್ತೆ. ನಿಮ್ಮ ಅಂದರೆ 10th ಮಾರ್ಕ್ ಶೀಟ್ ಆಗಿರ್ಬೋದು, ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಈಗ ಹೇಳಿದ್ನಲ್ಲ ABC ID ಅದು ಸಹ ಬರುತ್ತೆ. ಜಸ್ಟ್ ಇಲ್ಲಿ ಡೌನ್ಲೋಡ್ ಅದ್ರ ಮೇಲೆ ಅಂದರೆ APAR ABC ID ಕಾರ್ಡ್ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ID ಕಾರ್ಡ್ ಥರ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಮಾಡಿದ್ರೆ ನಿಮ್ಮ ಪ್ರೊಸೆಸ್ ಆದಂಗೆ. ಇಲ್ಲಿಗೆ ನೋಡಿ ನಂದು ಜಸ್ಟ್ ಇದು ತೋರಿಸ್ತೀನಿ. ID ಏನಿದೆಯಲ್ಲ ನೋಡಿ, ಇದು ಡಿಜಿಲಾಕರ್ ವೆರಿಫೈ ಮಾಡಿರುವಂಥದ್ದು. ಇಷ್ಟು ಮಾಡಿದ್ರೆ ನಿಮಗೆ ABC ID ಸಿಗುತ್ತೆ. ಟೋಟಲಿ ಇಷ್ಟು ಮಾಡಬೇಕು. ಜಸ್ಟ್ ಇದನ್ನ ಸೇವ್ ಮಾಡ್ಕೋತಿರೋ ಡೌನ್ಲೋಡ್ ಮಾಡ್ಕೋತಿರೋ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಬಿಡಿ. ಸೊ ಅದು ನಿಮ್ಮ ಫೈಲ್ ಇರುತ್ತೆ. ಜಸ್ಟ್ ಆ್ಯಸ್ ಪರ್ ನಿಮಗೆ ಎಲ್ಲ ಥರನೂ ಫೆಸಿಲಿಟಿ ಈ ಡಿಜಿಲಾಕರ್ ಕೊಡುತ್ತೆ. ಅಂದರೆ ನೀವು ಸಪೋಸ್ ಒಂದು ಡಾಕ್ಯುಮೆಂಟ್ನ ಇಲ್ಲಿ ತಗೊಂಬಂದು ಲಿಂಕ್ ರೂಪಕ ಆಗಿರ್ಬೋದು, ಅಥವಾ ನೀವು ಒಂದು ಫೈಲ್ನ ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಲೈಫ್ ಲಾಂಗ್ ಈ ಡಿಜಿಲಾಕರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಇದ್ರ ಒಂದು ಉಪಯೋಗ ಅಂತ ಅಂದರೆ ಎಲ್ಲನೂ ಡಿಜಿಟಲೈಸೇಷನ್ ಮಾಡಬೇಕು, ಅಂದರೆ ನಮ್ಮದು ಸರ್ಟಿಫಿಕೇಟು ಎಲ್ಲನೂ ಡಿಜಿಟಲಲ್ಲೇ ಸಿಗಬೇಕು ಅನ್ನೋ ಥರ ಮಾಡ್ತಿದ್ದಾರೆ. ಸೊ ನಂದು ABC ID ಆಯಿತು. ಈಗ ನೀವು ಸಹ ಕ್ರಿಯೇಟ್ ಮಾಡಿಕೊಂಡು ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.